ಕಾಲುವೆ ಪಕ್ಕ ನೀವೇನಾದ್ರೂ ಜಾಗ ಕೊಂಡುಕೊಂಡ್ರೆ ನಿಮ್ಮ ಪ್ರಾಪರ್ಟಿ ವ್ಯಾಲ್ಯೂ 0 ಆಗುತ್ತೆ, ಹುಷಾರ್. ಒಮ್ಮೆ ಭೂಮಿ ಕಳೆದುಕೊಂಡರೆ ಈ ರೈತರಿಗೆ ಎಐ ಕಂಪನಿಗಳಲ್ಲಿ ಸಾಫ್ಟ್ವೇರ್ ಕೆಲಸ ಕೊಡ್ತಾರಾ? ಇಲ್ಲ. ಇವರೆಲ್ಲ ಅದೇ ಕಾಂಕ್ರೀಟ್ ಬಿಲ್ಡಿಂಗ್ಗಳಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಾಗಿ ದಿನಗೂಲಿಗಳಾಗಿ ದುಡಿಯಬೇಕಾದ ಪರಿಸ್ಥಿತಿ ಬರುತ್ತೆ. ಆದ್ರೆ ಈ ರಿಯಲ್ ಎಸ್ಟೇಟ್ ಲಾಬಿಗೆ ಸಿಲುಕಿ ಫಲವತ್ತಾದ ಕೃಷಿ ಭೂಮಿಯನ್ನ ಕಾಂಕ್ರೀಟ್ ಜಂಗಲ್ ಮಾಡ್ತಿರೋದು ಎಷ್ಟರ ಮಟ್ಟಿಗೆ ಸರಿ? ನಮಸ್ಕಾರ ಗೆಳೆಯರೇ, ಫಸ್ಟ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀದುರ್ಗಾ. ಬೆಂಗಳೂರು ಅಂದ್ರೇನೆ ಟ್ರಾಫಿಕ್ ಪೊಲ್ಯೂಷನ್ ಅಂತ ಬೈದುಕೊಳ್ಳುವ ನಮಗೆಲ್ಲ ಸರ್ಕಾರ ಒಂದು ಮಸ್ತ್ ಆಫರ್ ಕೊಟ್ಟಿದೆ. ಅದೇ ಬಿಡದಿ ಸ್ಮಾರ್ಟ್ ಸಿಟಿ ಅಥವಾ GBIT ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆ. ಬರೋಬ್ಬರಿ 20,000 ಕೋಟಿ ರೂಪಾಯಿ ಬಜೆಟ್ನ ಈ ಮೆಗಾ ಪ್ರಾಜೆಕ್ಟ್ ನಮ್ಮ ಬೆಂಗಳೂರಿನ ಟ್ರಾಫಿಕ್ ಕಡಿಮೆ ಮಾಡುತ್ತದೆ ಅಂತೆ. ನೋಡೋಕೆ 3D ವಿಡಿಯೋಗಳಲ್ಲಿ ಇದು ಹಾಲಿವುಡ್ ರೇಂಜ್ಗೆ ಕಾಣಿಸುತ್ತೆ. ಇಂಡಿಯಾ ಮೊದಲ AI ಆಧಾರಿತ ಸಿಟಿ ಇದು ಅಂತ ಹೇಳ್ತಿದ್ದಾರೆ. ಆದ್ರೆ ಗೆಳೆಯರೇ, ಈ ಬಣ್ಣ ಬಣ್ಣದ 3D ಗ್ರಾಫಿಕ್ ಹಿಂದೆ ಅಡಗಿರೋ ಕರಾಳ ಸತ್ಯ ಏನು ಗೊತ್ತಾ? ಸಾವಿರಾರು ರೈತರ ಕಣ್ಣೀರು, 2 ಲಕ್ಷಕ್ಕೂ ಅಧಿಕ ಮರಗಳ ಮಾರಣ ಹೋಮ ಮತ್ತು ವಿಷವಾಗಿ ಬದಲಾಗ್ತಿರೋ ನಮ್ಮ ಪರಿಸರ. ಇವತ್ತಿನ ಈ ವಿಡಿಯೋದಲ್ಲಿ ಬಿಡದಿ ಟೌನ್ಶಿಪ್ನ ಒಳಗುಟ್ಟುಗಳನ್ನ ಸ್ವಲ್ಪವೂ ಸ್ಕಿಪ್ ಮಾಡದೆ ಬಿಚ್ಚಿಡ್ತೀನಿ. ಕೊನೆವರೆಗೂ ನೋಡಿ, ಯಾಕೆಂದ್ರೆ ಈ ವಿಡಿಯೋ ನಿಮ್ಮ ಕಣ್ಣು ತೆರೆಸುತ್ತೆ. ಯಾವುದೇ ಪ್ರಾಜೆಕ್ಟ್ ನ ಬಯೋಕೆ ಮುಂಚೆ ಅದರಲ್ಲಿರುವ ಪಾಸಿಟಿವ್ ಏನು ಅಂತ ನೋಡೋಣ. ಬೆಂಗಳೂರು ಈಗ ಆಲ್ರೆಡಿ ಫುಲ್ ಆಗಿದೆ. ಹಾಗಾಗಿ ಸರ್ಕಾರ ಸುಮಾರು 7,000ದಿಂದ 9,000 ಎಕರೆಗಳಷ್ಟು ಜಾಗದಲ್ಲಿ ಈ ಹೊಸ ಉಪನಗರ ಮಾಡ್ತಿದೆ. ಇದರ ಕಾನ್ಸೆಪ್ಟ್ ವರ್ಕ್ ಲೈಫ್ ಪ್ಲೇ, ಅಂದ್ರೆ ಅಲ್ಲೇ ಕೆಲಸ, ಅಲ್ಲೇ ಮನೆ, ಅಲ್ಲೇ ಎಂಜಾಯ್ಮೆಂಟ್. ಟೆಕ್ ಕ್ರಾಂತಿ. ಇಲ್ಲಿ 2,000 ಎಕರೆಗಳನ್ನ ಬರೀ ಕೃತಕ ಬುದ್ಧಿಮತ್ತೆ ಅಂದ್ರೆ AI ಮತ್ತು IT ಕಂಪನಿಗಳಿಗಾಗಿಯೇ ಮೀಸಲಿಡಲಾಗಿದೆ. ಈ ಸಿಟಿಯನ್ನ ಡಿಜಿಟಲ್ ಟ್ವಿನ್ ಮತ್ತು ಲಾರ್ಡ್ ಸೆನ್ಸಾರ್ಗಳ ಮೂಲಕ ಕಂಟ್ರೋಲ್ ಮಾಡ್ತಾರೆ. ಅಂದ್ರೆ ಕರೆಂಟು, ನೀರು, ಕಸದ ನಿರ್ವಹಣೆ ಎಲ್ಲವೂ ಸ್ಮಾರ್ಟ್ ಆಗಿರುತ್ತೆ. ಉದ್ಯೋಗಾವಕಾಶ. ಇದರಿಂದ ಲೋಕಲ್ ಯುವಕರಿಗೆ ಸುಮಾರು 1 ಲಕ್ಷ ಹೈಸ್ಕಿಲ್ ಉದ್ಯೋಗಗಳು ಸಿಗಲಿವೆ ಅಂತ ಸರ್ಕಾರ ಹೇಳ್ತಿದೆ. ಶೂನ್ಯ ಟ್ರಾಫಿಕ್. ನೈಸ್ ರಸ್ತೆ, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಮತ್ತು STRR ಗೆ ನೇರ ಕನೆಕ್ಟಿವಿಟಿ ಇರೋದ್ರಿಂದ ಹೆವಿ ಲಾಜಿಸ್ಟಿಕ್ ವಾಹನಗಳು ಬೆಂಗಳೂರು ಒಳಗೆ ಬರೋದೇ ಬೇಡ. ಪುಣೆ ಅಂತಹ ಸಿಟಿಗಳಲ್ಲಿ AI ಟ್ರಾಫಿಕ್ ಸಿಸ್ಟಮ್ ಬಳಸಿದಾಗ ಟ್ರಾಫಿಕ್ 15ರಿಂದ 20% ಕಡಿಮೆಯಾಗಿದೆ. ಅದೇ ಟೆಕ್ನಿಕ್ ಇಲ್ಲೂ ಬರುತ್ತೆ. ಕೇಳೋಕೆ ಎಷ್ಟೊಂದು ಸಖತ್ತಾಗಿದೆ ಅಲ್ವಾ? ಆದ್ರೆ ಈಗ ಅಸಲಿ ಪಿಕ್ಚರ್ ಶುರುವಾಗುತ್ತೆ. ಗೆಳೆಯರೇ, ಗುಜರಾತ್ನ ದೊಲೇರಾ ಸ್ಮಾರ್ಟ್ ಸಿಟಿಯನ್ನ ಡೆವಲಪ್ಮೆಂಟ್ ಮಾಡಿದ್ದು ಬಂಜರು ಭೂಮಿಯಲ್ಲಿ. ಆದ್ರೆ ನಮ್ಮ ಬಿಡದಿ ಪ್ರಾಜೆಕ್ಟ್ಗೆ ಜನರು ಟಾರ್ಗೆಟ್ ಮಾಡಿರೋದು 9,600 ಎಕರೆಗಳ ಪೈಕಿ 6,500 ಎಕರೆಗಳಿಗೂ ಹೆಚ್ಚು ಭೂಮಿ ಸಮೃದ್ಧ ನೀರಾವರಿ ಕೃಷಿ ಭೂಮಿ. ಇಲ್ಲಿ ರೇಷ್ಮೆ, ತೆಂಗು, ಮಾವು, ರಾಗಿ ಬೆಳೆದು ರೈತರು ನೆಮ್ಮದಿಯಾಗಿದ್ದಾರೆ. ಕಾನೂನಿನ ಉಲ್ಲಂಘನೆ. 2013ರ ಭೂ ಸ್ವಾಧೀನ ಕಾಯ್ದೆ LARR ಆಕ್ಟ್ ಪ್ರಕಾರ ಅನಿವಾರ್ಯವಿಲ್ಲದಿದ್ದರೆ ನೀರಾವರಿ ಭೂಮಿಯನ್ನ ಕಿತ್ತುಕೊಳ್ಳುವಂತಿಲ್ಲ. ಜೊತೆಗೆ ಕಡ್ಡಾಯವಾಗಿ ಮಾಡಬೇಕಾದ ಸಾಮಾಜಿಕ ಪರಿಣಾಮ ಮೌಲ್ಯಮಾಪನ ಕೂಡ ಸರಿಯಾಗಿ ಆಗಿಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪರಿಹಾರದ ನಾಟಕ. ಸರ್ಕಾರ ಈಗ ಮೊದಲ ಹಂತದಲ್ಲಿ 518 ಎಕರೆಯನ್ನ ಕೆಂಪಯ್ಯನಪಾಳ್ಯ, ಮಂಡಲಹಳ್ಳಿ, ವಾಡೇರಹಳ್ಳಿ ವ್ಯಾಪ್ತಿಯಲ್ಲಿ ವಶಪಡಿಸಿಕೊಳ್ಳಲು ಅಂತಿಮ ನೋಟಿಫಿಕೇಶನ್ ಹೊರಪಡಿಸಿದೆ. ಪರಿಹಾರವಾಗಿ 60:40 ಅನುಪಾತ ಕ್ಯಾಶ್ ಪ್ಲಸ್ ಡೆವಲಪ್ಮೆಂಟ್ ಸೈಟ್ ಅಥವಾ ಎಕರೆಗೆ ಕನಿಷ್ಠ 2.14 ಕೋಟಿಯಿಂದ 3 ಕೋಟಿ ಕೊಡ್ತೀವಿ ಅಂತಿದೆ. ಆದ್ರೆ ಲೋಕಲ್ ಮಾರ್ಕೆಟ್ ವ್ಯಾಲ್ಯೂ ಎಕರೆಗೆ 5ರಿಂದ 6 ಕೋಟಿ ಇದೆ. ರೆಡ್ ಝೋನ್ ಟಾರ್ಗೆಟ್. ಕಳೆದ 10ರಿಂದ 15 ವರ್ಷಗಳಿಂದ BMRDA ಈ ಜಾಗಕ್ಕೆ ರೆಡ್ ಝೋನ್ ಅಂತ ಬೋರ್ಡ್ ಹಾಕಿ ರೈತರು ತಮ್ಮ ಜಮೀನನ್ನ ಮಾರಲಾಗದಂತೆ, ಬ್ಯಾಂಕ್ ಲೋನ್ ಸಿಗದಂತೆ ಮಾಡಿ ಕೃತಕವಾಗಿ ರೇಟ್ ಇಳಿಸಿ ಈಗ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗಾಗಿ ಕಿತ್ತುಕೊಳ್ತಿದೆ ಅನ್ನೋದು ಅತಿ ದೊಡ್ಡ ಆರೋಪ. ಬೈರಮಂಗಲ ಮತ್ತು ಕೆಂಚುಗಾರಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದಲೇ ನಿತ್ಯ 6.5 ಲಕ್ಷ ಲೀಟರ್ ಹಾಲು KMFಗೆ ಹೋಗುತ್ತೆ. ಒಮ್ಮೆ ಭೂಮಿ ಕಳೆದುಕೊಂಡರೆ ಈ ರೈತರಿಗೆ AI ಕಂಪನಿಗಳಲ್ಲಿ ಸಾಫ್ಟ್ವೇರ್ ಕೆಲಸ ಕೊಡ್ತಾರಾ? ಇಲ್ಲ. ಇವರೆಲ್ಲ ಅದೇ ಕಾಂಕ್ರೀಟ್ ಬಿಲ್ಡಿಂಗ್ಗಳಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಾಗಿ ದಿನಗೂಲಿಗಳಾಗಿ ದುಡಿಯಬೇಕಾದ ಪರಿಸ್ಥಿತಿ ಬರುತ್ತೆ.
ಸರ್ಕಾರದ ಬ್ರೋಷರ್ನಲ್ಲಿ ಈ ಸಿಟಿಯನ್ನ ಶೂನ್ಯ ಇಂಗಾಲ ಅಂದ್ರೆ ಝೀರೋ ಕಾರ್ಬನ್ ನಗರ ಅಂತ ಹೇಳ್ತಿದ್ದಾರೆ. ಆದ್ರೆ RTI ಮಾಹಿತಿ ಹಕ್ಕು ಕಾಯ್ದೆ ಮೂಲಕ ಸಿಕ್ಕಿರೋ ಡಾಟಾ ನೋಡಿದ್ರೆ ನೀವು ಲಿಟರಲಿ ಶಾಕ್ ಆಗ್ತೀರಾ. ಈ ಪ್ರಾಜೆಕ್ಟ್ಗಾಗಿ ಕಡಿಯಲ್ಲಿರುವ ಮರಗಳ ಸಂಖ್ಯೆ ಎಷ್ಟು ಗೊತ್ತಾ? 2 ಲಕ್ಷಕ್ಕೂ ಅಧಿಕ. ಇದರಲ್ಲಿ 87,903 ತೆಂಗಿನ ಮರಗಳು, 83,536 ಅಡಿಕೆ ಮರಗಳು, 12,550 ಮಾವಿನ ಮರಗಳು, 3 ಲಕ್ಷಕ್ಕೂ ಅಧಿಕ ಬಾಳೆ ಗಿಡಗಳು ಮತ್ತು 231 ಎಕರೆಗೂ ಹೆಚ್ಚು ರಾಗಿ ಬೆಳೆ ನಾಶವಾಗಲಿದೆ. ಹವಾಮಾನದ ಮೇಲೆ ಇದರ ಇಂಪ್ಯಾಕ್ಟ್ ಏನು? ಈ 2 ಲಕ್ಷ ಮರಗಳು ಬೆಂಗಳೂರಿಗೆ ಆಕ್ಸಿಜನ್ ಕೊಡುವ ಕಾರ್ಬನ್ ಸಿಂಕ್ ಆಗಿವೆ. ಇವುಗಳನ್ನು ಕಡಿದು 9,000 ಎಕರೆಗೆ ಕಾಂಕ್ರೀಟ್ ಡಾಂಬರ್ ಹಾಕಿದ್ರೆ ಅರ್ಬನ್ ಹೀಟ್ ಐಲ್ಯಾಂಡ್ ಎಫೆಕ್ಟ್ ಶುರುವಾಗುತ್ತೆ. ಹಗಲು ಕಾಂಕ್ರೀಟ್ ಬಿಸಿಯಾಗಿ ರಾತ್ರಿ ಶಾಖ ಹೊರಸೂಸುತ್ತೆ. ಇದರಿಂದ ಬಿಡದಿ, ರಾಮನಗರ ಸುತ್ತಮುತ್ತಲಿನ ಟೆಂಪರೇಚರ್ ಸೈಲೆಂಟ್ ಆಗಿ 2 ರಿಂದ 3 ಡಿಗ್ರಿ ಹೆಚ್ಚಾಗುತ್ತೆ. ನೈಸರ್ಗಿಕ ಮಣ್ಣು ಇಲ್ಲದ ಕಾರಣ ಮಳೆ ನೀರು ಇಂಗದೆ ಆರ್ಟಿಫಿಷಿಯಲ್ ಪ್ರವಾಹಗಳು ಸೃಷ್ಟಿಯಾಗುತ್ತವೆ. ಈ ಟೌನ್ಶಿಪ್ ನ ಪ್ಲಾನ್ ನಲ್ಲಿ 1,000 ಎಕರೆ ವಿಸ್ತೀರ್ಣದ ಬೈರಮಂಗಲ ಕೆರೆಯನ್ನ ಡೆವಲಪ್ ಮಾಡಿ ಬೋಟಿಂಗ್ ಪಾರ್ಕ್ ಅಂತ ಪ್ರೀಮಿಯಂ ರೀಕ್ರಿಯೇಷನ್ ಸ್ಟಾರ್ಟ್ ಮಾಡ್ತೀವಿ ಅಂತ ಬಿಲ್ಡಪ್ ಕೊಡ್ತಿದ್ದಾರೆ. ಆದರೆ ವಾಸ್ತವ ಏನು? ಮಲ್ಲೇಶ್ವರಂನಲ್ಲಿ ಹುಟ್ಟುವ ವೃಷಭಾವತಿ ನದಿ ಇವತ್ತು ಅರ್ಧ ಬೆಂಗಳೂರಿಗೆ ಕೊಳಚೆ ಮತ್ತು ಕೈಗಾರಿಕಾ ತ್ಯಾಜ್ಯ ಹೊತ್ತು ತರುತ್ತೆ. ದಿನಕ್ಕೆ 500 ದಶಲಕ್ಷ ಲೀಟರ್ MDL ಗಿಂತ ಹೆಚ್ಚು ವಿಷಕಾರಿ ನೀರು ಈ ಕೆರೆ ಸೇರುತ್ತೆ. ರಾತ್ರಿ ಹೊತ್ತು ಟ್ಯಾಂಕರ್ಗಳು ಡೈರೆಕ್ಟ್ ಆಗಿ ಕೆಮಿಕಲ್ ವೇಸ್ಟ್ ಸುರಿಯುತ್ತೆ. ಒಂದು ಟ್ಯಾಂಕರ್ ನ ಸ್ಯಾಂಪಲ್ ಟೆಸ್ಟ್ ಮಾಡಿದಾಗ ಅದರಲ್ಲಿ COD ಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಮಟ್ಟ 69,000 mg ಪರ್ ಲೀಟರ್ ಇತ್ತು. ರೂಲ್ಸ್ ಪ್ರಕಾರ 25 mg ಪರ್ ಲೀಟರ್ ಗಿಂತ ಹೆಚ್ಚಿದ್ರೆ ಅದು ಹೈಲಿ ಪೊಲ್ಯೂಟೆಡ್, ಅಂದ್ರೆ 2,760 ಪಟ್ಟು ಹೆಚ್ಚು ವಿಷಕಾರಿ. ನೀರಿನಲ್ಲಿ ಕರಗಿದ ಆಮ್ಲಜನಕ DO ಕೂಡ ಶೂನ್ಯವಾಗಿದೆ. ಸರ್ಕಾರದ ಉಪಾಯ ಅಥವಾ ಮೋಸ? ಈ ಕೆರೆಯನ್ನ ಶುದ್ಧ ಮಾಡೋಕೆ ಮಾಲಿನ್ಯವನ್ನ ಮೂಲದಿಂದಲೇ ತಡೆಯುವ ಬದಲು ಸರ್ಕಾರ ಬರೋಬ್ಬರಿ 391 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಬೈಪಾಸ್ ಚಾನೆಲ್ ಕಟ್ಟಿದೆ. ಅಂದರೆ ವೃಷಭಾವತಿಯ ವಿಷದ ನೀರು ಬೈರಮಂಗಲ ಕೆರೆಗೆ ಹೋಗದಂತೆ ತಡೆದು ಅದನ್ನ ಕಾಂಕ್ರೀಟ್ ಕಾಲುವೆ ಮೂಲಕ ಕೆರೆಯಾಚೆ ತಿರುಗಿಸುವುದು. ಯಾಕೆ? ಟೌನ್ಶಿಪ್ ನ ರಿಯಲ್ ಎಸ್ಟೇಟ್ ರೇಟ್ ಹೆಚ್ಚಾಗೋಕೆ. ಬೈರಮಂಗಲ ಕೆರೆ ಕ್ಲೀನ್ ಆಗಿ ಕಾಣಬೇಕು. ಇದರ ನೇರ ಪರಿಣಾಮ ಆ ಕಲುಷಿತ ಕ್ರೋಮಿಯಂ ಲೆಡ್ ಸೀಸ ಇರುವ ನೀರು ಕನಕಪುರ, ಹಾರೋಬೆಲೆ ರೈತರ ಜಮೀನಿಗೆ ಹೋಗುತ್ತೆ. ಆ ನೀರಿನಲ್ಲಿ ಬೆಳೆದ ತರಕಾರಿ, ಮೇವು ತಿಂದ ಹಸುಗಳ ಹಾಲು ಬಯೋಮ್ಯಾಗ್ನಿಫಿಕೇಶನ್ ಮೂಲಕ ವಾಪಸ್ ನಿಮ್ಮ ಹೊಟ್ಟೆಗೆ ಕ್ಯಾನ್ಸರ್ ಮತ್ತು ನರರೋಗಗಳ ರೂಪದಲ್ಲಿ ಸೇರುತ್ತೆ. ಜೊತೆಗೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ನಿಯಮಗಳ ಪ್ರಕಾರ ಈ ಕೆರೆಯ ಬಫರ್ ಝೋನ್ ಅಥವಾ ರಾಜ್ಯ ಕಾಲುವೆ ಪಕ್ಕ ನೀವೇನಾದ್ರೂ ಜಾಗ ಕೊಂಡುಕೊಂಡ್ರೆ ನಿಮ್ಮ ಪ್ರಾಪರ್ಟಿ ವ್ಯಾಲ್ಯೂ 0 ಆಗುತ್ತೆ. ಹುಷಾರ್. ನಾವಂತೂ ಫ್ಲಾಟ್ ತೆಗೆದುಕೊಂಡು ಬದುಕ್ತೀವಿ, ಆದ್ರೆ ಮೂಕ ಪ್ರಾಣಿಗಳ ಕತೆ ಏನು? ಬಿಡದಿ ಭೌಗೋಳಿಕವಾಗಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ನೆರೆಹೊರೆಯಲ್ಲಿದೆ. ಇಲ್ಲಿನ ಕರ್ಡಿಕಲ್ ಮಾದೇಶ್ವರ ಕಾರಿಡಾರ್ ಆನೆಗಳ ವಲಸೆಗೆ ಅತ್ಯಂತ ಪ್ರಮುಖವಾದ ಮಾರ್ಗ. ಈ ಮೆಗಾ ಸಿಟಿ ಮತ್ತು ಸ್ಯಾಟಲೈಟ್ ರಿಂಗ್ ರೋಡ್ಗಳು ಆನೆಗಳ ಈ ಕಾರಿಡಾರ್ ಅನ್ನ ಶಾಶ್ವತವಾಗಿ ತುಂಡರಿಸುತ್ತವೆ. ದಾರಿ ಕಾಣದ ಆನೆಗಳು ಊರೊಳಗೆ ನುಗ್ಗುತ್ತವೆ. ಮಾನವ ಮತ್ತು ಆನೆಯ ಸಂಘರ್ಷ ಶುರುವಾಗುತ್ತೆ. ಭಾರತದಲ್ಲಿ ಕಳೆದ 16 ವರ್ಷಗಳಲ್ಲಿ 1,653 ಆನೆಗಳು ವಿದ್ಯುತ್ ಆಘಾತ, ರೈಲು ಡಿಕ್ಕಿ ಹಾಗೂ ಮಾನವನ ಸಂಘರ್ಷದಿಂದ ಸಾವನ್ನಪ್ಪಿದೆ. ನಮ್ಮ ಡೆವಲಪ್ಮೆಂಟ್ ಪ್ರಾಣಿಗಳಿಗೆ ಡೆತ್ ವಾರೆಂಟ್ ಬರೆಯುತ್ತಿದೆ. ಇದೇ ರಾಮನಗರದ ರಾಮದೇವರ ಬೆಟ್ಟ ಭಾರತದ ಅಪರೂಪದ ರಣಹದ್ದುಗಳ ನೆಲೆ. ಟೌನ್ಶಿಪ್ ನಿರ್ಮಾಣದ ಬೃಹತ್ ಶಬ್ದ ಮಾಲಿನ್ಯ, ಕಲ್ಲಿನ ಸ್ಫೋಟಗಳು ಈ ಅಳಿವಿನಂಚಿನಲ್ಲಿರುವ ಪಕ್ಷಿಗಳ ಸಂತಾನೋತ್ಪತ್ತಿಯನ್ನ ಸಂಪೂರ್ಣವಾಗಿ ನಾಶ ಮಾಡಲಿವೆ. ಗೆಳೆಯರೇ, ಈಗ ಹೇಳಿ, ಟೆಕ್ನಾಲಜಿ ಬೇಕು, ಅಭಿವೃದ್ಧಿ ಬೇಕು, ಯುವಕರಿಗೆ ಉದ್ಯೋಗವೂ ಬೇಕು, ಆದ್ರೆ ಅದು ನಮ್ಮ ತಲೆಮಾರುಗಳಿಂದ ಅನ್ನ ಹಾಕಿದ ರೈತರ ಶವದ ಮೇಲಲ್ಲ. ನಮಗೆ ಉಸಿರು ಕೊಡುವ ಲಕ್ಷಾಂತರ ಮರಗಳ ಮಾರಣ ಹೋಮದ ಮೇಲಲ್ಲ. ಮೂಕ ಪ್ರಾಣಿಗಳ ರಕ್ತದ ಮೇಲಲ್ಲ. ಉತ್ತರ ಕರ್ನಾಟಕದಂತಹ ಎಷ್ಟೋ ಒಣ ಬಂಜರು ಪ್ರದೇಶಗಳಲ್ಲಿ ಇಂತಹ ಟೌನ್ಶಿಪ್ ಮಾಡಿದ್ರೆ ಆ ಭಾಗವೂ ಡೆವಲಪ್ಮೆಂಟ್ ಆಗ್ತಿತ್ತು, ಭೂಮಿಯೂ ಉಳಿತಿತ್ತು. ಆದ್ರೆ ಈ ರಿಯಲ್ ಎಸ್ಟೇಟ್ ಲಾಬಿಗೆ ಸಿಲುಕಿ ಫಲವತ್ತಾದ ಕೃಷಿ ಭೂಮಿಯನ್ನ ಕಾಂಕ್ರೀಟ್ ಜಂಗಲ್ ಮಾಡ್ತಿರೋದು ಎಷ್ಟರ ಮಟ್ಟಿಗೆ ಸರಿ? ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಒಪಿನಿಯನ್ ಏನು? ರೈತರ ಹೋರಾಟ ನ್ಯಾಯಯುತವಾಗಿದೆಯಾ? ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಧ್ವನಿ ಎತ್ತಿ. ಈ ವಿಡಿಯೋನ ಪ್ರತಿಯೊಬ್ಬ ಕನ್ನಡಿಗರಿಗೂ ಶೇರ್ ಮಾಡಿ. ರಿಯಾಲಿಟಿ ಏನು ಅಂತ ಎಲ್ಲರಿಗೂ ಗೊತ್ತಾಗಲಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.